ತೊಗೊಳ್ಳಿ. ಮೈಕೈ ನೋವು ಜ್ವರ ಏನಾದ್ರು ಬಂದರೆ ಇದನ್ನು ತಗೊಳ್ಳಿ. ಒಂದು ಅರ್ಧ ಗಂಟೆ ಹೊರಗೆ ಕೂತ್ಕೊಳ್ಳಿ. ಏನು ಹೆದರಬೇಡಿ. ಇನ್ನು 1.5 ತಿಂಗಳು ಬಿಟ್ಕೊಂಡು ಬನ್ನಿ, ಸೆಕೆಂಡ್ ಡೋಸ್ ಕೊಡ್ತೀನಿ. ಹಾಂ ಓಕೆ. ನೆಕ್ಸ್ಟ್ ಕರಿಯಪ್ಪ. ನೆಕ್ಸ್ಟ್ ಯಾರು ಬನ್ರಿ? ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್, ಹೇಳಿ. ಅದು ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕ್ಬೇಕಿತ್ತು. ಸರ್, ಇನ್ನೂ ಚಿಕ್ಕ ವಯಸ್ಸು. ಈ ವಯಸ್ಸಿನವ್ರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಸರ್. ಮೊದಲು 45 ವರ್ಷದ ಮೇಲ್ಪಟ್ಟವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಸರ್. ನೋಡ್ರಿ, ನನಗಿರೋಳು ಒಬ್ಬಳೆ ಮಗಳು. ಮೊದಲು ಇವಳಿಗೆ ವ್ಯಾಕ್ಸಿನೇಷನ್ ಕೊಡಿ. ನಮ್ಮನೆ ಅವ್ರು ಫಸ್ಟ್ ಚೆನ್ನಾಗಿರ್ಬೇಕು. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ವ್ಯಾಕ್ಸಿನೇಷನ್ ಸಿಗದಿರೋ ಜನ ಸಾಯ್ತಾ ಇದ್ದಾರೆ. ರೀ, ನನ್ನ ಮಗಳು ಒಬ್ಳಿಗೆ ವ್ಯಾಕ್ಸಿನ್ ಕೊಡದೇ ಇದ್ರೆ ಎಲ್ಲರ ಪ್ರಾಣ ಉಳ್ಸಕ್ಕಾಗುತ್ತೇನ್ರಿ? ಇವಾಗೇನು ನೀವು ಸುಮ್ಮನೆ ಕೊಡ್ತೀರಾ ಇಲ್ಲ MLA ಫೋನ್ ಮಾಡಲಾ? ಆಯ್ತು ಬಿಡಿ ಸರ್, ಅದಕ್ಕೆಲ್ಲ ಅವ್ರಿಗೆ ಯಾಕೆ ಫೋನ್ ಮಾಡ್ತೀರಾ? ಬಾಮ್ಮ ಕುತ್ಕೋ. ಇದು ಒಂದೇ ಇರೋದು. ವ್ಯಾಕ್ಸಿನೇಷನ್ ಖಾಲಿ ಅಂತ ಹೇಳಪ್ಪ. ವ್ಯಾಕ್ಸಿನ್ ಖಾಲಿ ಆಗಿದೆ, ನಾಳೆ ಬನ್ನಿ. ಹೋಗಿ 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 ಹೊರಡಿ ಹೊರಡಿ. ಯಾವಾಗ ಸಿಗ್ತತೆ ವ್ಯಾಕ್ಸಿನ್? ಯಾರು ಗೊತ್ತಜ್ಜಯ್ಯ? ಹೊರಡು ಹೊರಡು. ಹೊರಡ್ರಪ್ಪ, ನಿಂತ್ಕೊಬಿಡಿ. ಹೊರಡಿ 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 ಹೊರಡಿ. ಮೈಕೈ ನೋವು ಜ್ವರ ಬಂದರೆ ಇದನ್ನು ತಗೊಳ್ಳಿ. ಆಯ್ತು, ಹೋಗಿ ಬನ್ನಿ. ಒಳ್ಳೇದಾಗಿ. ಇಂಡಿಯಾದಲ್ಲಿ ಮುಂದುವರೆದ ವ್ಯಾಕ್ಸಿನ್ ಕೊರತೆ. 45 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಸಿಗುತ್ತಿಲ್ಲ ವ್ಯಾಕ್ಸಿನ್. ವ್ಯಾಕ್ಸಿನ್ಗಾಗಿ ನಡೆಯುತ್ತಿದೆಯೇ ಅಧಿಕಾರಿಗಳ ಲಾಬಿ? ಇದೇ ಇವತ್ತಿನ ವಿಷಯ. ನೋಡೋಣ ಬನ್ನಿ ಏನಾಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ. ಇದೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಹೇಳಿ ಮಹೇಶ್, ಏನು ನಡೆಯುತ್ತಿದೆ ನಮ್ಮ ರಾಜ್ಯದಲ್ಲಿ? ಮೊದಲು 45 ವರ್ಷದ ಮೇಲ್ಪಟ್ಟವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಸರ್. ವ್ಯಾಕ್ಸಿನ್ಗಾಗಿ ನಡೆಯುತ್ತಿದೆಯೇ ಅಧಿಕಾರಿಗಳ ಲಾಬಿ? ಸುಮ್ಮನೆ ಕೊಡ್ತೀರಾ ಇಲ್ಲ MLA ಫೋನ್ ಮಾಡಲಾ? ಹಣ ಮತ್ತು ಅಧಿಕಾರದಿಂದ ತಾತ್ಕಾಲಿಕ ಆರೋಗ್ಯ ಪಡೆಯಬಹುದೇ ಹೊರತು ಆಯಸ್ಸನ್ನಲ್ಲ. ಅವಶ್ಯಕತೆ ಇರುವ ಜೀವಕ್ಕೆ ಆದ್ಯತೆ ಕೊಡಿ. ಮನುಷ್ಯರಾಗಿ.